ಸಾಂಗ್ ಸಾಕಾಗ ಮಚ್ಚ. ಸೂಪರ್, ನಿಂದು ಅಷ್ಟೇ ಸಾಕಾಗಿದೆ. ಡೋಂಟ್ ವರ್ರಿ ಬೇಬಿ ಚಿನ್ನಮ್ಮ. ನೋಡುತ್ತಾ ಬಿದ್ದೋದೆ. ನನ್ನ ಕ್ಲೋಸ್ ಫ್ರೆಂಡ್ ಗಣೇಶ್ದು ಸಿನಿಮಾ ಆಗಸ್ಟ್ 15ಕ್ಕೆ ಬರ್ತಿದೆ. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು. ಆಮೇಲೆ ಇನ್ನೊಂದು ಹಾಡಿದೆಯಲ್ಲಪ್ಪ ಅದು ನನಗೆ ನೀನು ಹೇಳಿದ್ರೆ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ. ಇಲ್ಲ ಮಚ್ಚ, ನಂದು ಫೇವ್ರೇಟ್ ಸಾಂಗ್ ಅದು. ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಎಕ್ಸ್ಟ್ರಾರ್ಡ್ನರಿ ಹಿಟ್ಟು ಸಲಗ ಡೈರೆಕ್ಷನ್ನು. ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ, ಬಲ ಭೀಮಾ. ನಮ್ದು 15ಕ್ಕೆ ರಿಲೀಸು, ನಮ್ಮ ವಿಜಿದು 9ನೇ ತಾರೀಕು ರಿಲೀಸು. ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ, ಸೂಪರ್ ಹಿಟ್ ಮಾಡಿದ್ರೋ, ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ. ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ. ಭೀಮಲ್ಲಿ ಆಟಿಟ್ಯೂಡೇ ಸೂಪರ್ ಮಚ್ಚ. ಹೌದಾ? ಆಟಿಟ್ಯೂಡೇ ಸೂಪರ್. ಬೈಕಲ್ಲಿ ಬರ್ತ ಕೊಂಡ್ರೆ ಓನೇ ಅದು ನಿಮಗೆಲ್ಲ ಭೀಮಾ ಅನಿಸುತ್ತೆ. ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನಿಸುತ್ತದೆ ನಮ್ಮ ಹಾಕ್ಕೊಂಡು. ಬಿಕಾಸ್ ನಾನು 2001, 2, 3 ಎಲ್ಲ ನಾವು ಇವನು ಕವಾಸಿಕಿ, ನಾನು ಸುಜುಕಿ ಇಬ್ರು. ಸೊ ಅವಾಗ ಅದೇ ಥರ ಬರೋ ದಮ್ ಹಾಕೊಂಡು ಕವಾಸಿಕಿ ಅಂದರೆ ನನಗೆ ಈ ಇನ್ನೊಂದು, ನಾನು ಇವ್ನು ಕೂದಲು ದೊಡ್ಡ ಫ್ಯಾನು. ಅಲ್ಲಿ DVG ರೋಲ್ ಬರೋ ಕೂದಲು ಎಲ್ಲ ಹಾಕೊಂಡು ನಾನು ಮಗ ನೀನು ಸೇಮ್ ಶಾರುಖ್ ಖಾನ್ ಥರ ಕಾಣಿಸ್ತೀಯ ಕಣೋ ನೀನು ಅಂತ ವಿಜಯ್ ನೆನಪಿದ್ಯಾ? ಹೌದೌದೌದೌದೌದು, ಕರೆಕ್ಟಾಗಿ ನೋಡಿ ಶಾರುಖ್ ಖಾನ್ ಥರ ಕಾಣ್ತಾನೆ ನಮ್ಮವನು. ಎಲ್ಲಾನು ಮೀರಿ ಮಚ್ಚ 18 ವರ್ಷ ಆದಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದ್ದೀವಿ. ನಾನು ದೇವರಲ್ಲಿ ಕೇಳ್ಕೊಳ್ಳೋದು ಒಂದೇನೆ, ಕೃಷ್ಣಂ ಪ್ರಣಯ ಸಖಿ ತುಂಬ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ. ಯಾಕೆಂದರೆ ನಿನ್ನ ಒಳ್ಳೆತನ, ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ, ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾನೆ. ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮಿಬ್ಬರನ್ನು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೆ ಅಭಿಮಾನಿಗಳು. ಮತ್ತು ನಮ್ಮನ್ನು ಒಟ್ಟಿಗೆ ತೆರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ. ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾನ ನೋಡ್ತೀನಿ, ನೀನು ಬಂದು ನನ್ನ ಸಿನಿಮಾನ ನೋಡು. 100%. ನಮ್ಮಿಬ್ಬರು ಸಕ್ಸಸ್ಗೆ ನಾವು ಎಷ್ಟು ಮಜಾ ಮಾಡಿದ್ವಿ ಅವತ್ತು. ಹೌದು, ನಾನು ಆ್ಯಕ್ಚುಲಿ ಬರ್ತಾ ಈಗ ತುಂಬ ಎಮೋಷ್ನಲ್ ಆದೆ. ತುಂಬ ಎಮೋಷ್ನಲ್. ಹೆಂಗೆ ಅಂದರೆ ವಿಜಿ ನೀನು ನೋಡಿದ ತಕ್ಷಣ ನಾನು ಹೆಂಗಾದೆ ಗೊತ್ತಾ, ಅವ್ನು ಕರೆದು ಹೇಳ್ದಲ್ಲ ವಿಜಯ್ ಸರ್ ಒಂದಲ್ಲ, ನಾನು ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ DVG ರೋಡಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಪಟ್ ಅಂತ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ. ಅದು ನೆನಪಾಯ್ತು ನನಗೆ. ಈಗ ಬರ್ತಾ ಸುಮ್ಮನೆ ದಾರಿಲಿ ಯೋಚನೆ ಮಾಡ್ಕೊಂಬಂದೆ. ಈಗ ಯಾರೋ ನೋಡಿದೆ 18 ವರ್ಷಕ್ಕೆ ಮತ್ತೆ ಪೈಪೋಟಿಯಲ್ಲಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ದುನಿಯಾ ವಿಜಯ್. ನಮ್ಮ ತಾಯಣ್ಣ ನಮ್ಮಿಬ್ರು ಯಾವ ಪೈಪೋಟಿನೂ ಇಲ್ಲ. ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್. ನಾನು ರಾತ್ರಿ 12 ಗಂಟೆ ಫೋನ್ ಮಾಡಿಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ. ರಾತ್ರಿ 12 ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದರೆ ಎಲ್ಲೂ ಹೋಗಲ್ಲ ನಾನು, ಹೋದ್ರೆ ಇವನ್ ಮಾತ್ರ ಹೋಗ್ತೀನಿ. ಅಷ್ಟು ನನಗೆ ಪ್ರೀತಿ ನಮ್ಮ ವಿಜಿ ಅಂದರೆ. ನಮ್ಮ ಸಲಗ ಇವನು ಸಲಗ. ನನಗೆ ಯಾಕೆ ಎಮೋಷನಲ್ ಆದೆ ಅಂದರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ಬಂದೆ. ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ. ಎಷ್ಟು ಒದ್ದಾಡಿದ್ವಿ ಅಂತ ಯೋಚನೆ ಮಾಡಿದ್ರೆ 18 ವರ್ಷ ಹೊಡೆದಾಡಿದೀವಿ. ಹೋಯ್ತಲ್ಲ ಮಚ್ಚ, ನಿಜವಾಗ್ಲೂ ಕೂಡ ತಾಯಣೆಗಳು ನನಗೆ ಒಂದೇ ಹಚ್ಚಿದ್ದು 18 ವರ್ಷ ಆಗೋಯ್ತಾ. ಯಪ್ಪ ದೇವ್ರೇ, ಏನಪ್ಪಾ ಇದು ಜೀವನ. ಇಲ್ಲ ವಿಜಯ್, 18 ವರ್ಷ ಆಗೋಯ್ತಲ್ಲ, ಈಗ ನಾವು ಟೀನೇಜ್ 18. ಅಲ್ಲ ಅದು ಕರೆಕ್ಟ್, ಅದ್ರಲ್ಲಿ ಮಾತಿಲ್ಲ. ಬಟ್ ಆ 18 ವರ್ಷದ ಜರ್ನಿ ಇದೆಯಲ್ಲಮ್ಮ, ನಾನು ನಮ್ಮ ತಾಯಣೆಗಳು ಈಗ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ. ನಿನ್ನ ಕಷ್ಟಗಳು, ನನ್ನ ಕಷ್ಟಗಳು, ನೀನು ಹೊಡೆದಾಡಿದ್ದು ಬಾ, ಅದು ನಮ್ಗಳಿಗೆ ಗೊತ್ತು. ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗೆಲ್ಲರೂ ಅರ್ಥ ಆಗಲ್ಲ. ಅದು ಒಂದು ಬುಕ್ಕೆ ಬರೀಬೇಕೇನೋ, ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ, ಏನೇನು ನೋವು ತಿಂದ್ವಿ ಅನ್ನೋದು. ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮ್ಗೆ ಬ್ಲಾಸ್ಟ್ ಆಗೋಯ್ತಲ್ಲ, ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ
ಪ್ರಣಯ ಸಖಿ ಒಂದು ವಿಚಿತ್ರ ವಿಜಯ್, ಇವತ್ತು ಟಕ್ಕಂತ ಮಾಡ್ತಿದ್ದೀವಿ ಒಂದು ಕ್ಯಾಂಡಿಡೇಟು. ಆಮ ಎಲ್ರಿಗೂ ಹೇಳ್ತೀನಿ, ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ಮಿಬ್ರಿಗೂ ಗೊತ್ತೇ ಇಲ್ಲ. ನಮ್ಮ ಪ್ರಕಾರ 5-6 ವರ್ಷ ಗೊತ್ತಾಗಿಲ್ಲ ನಾವು ಹೀರೋ ಆಗಿದ್ದೀವಿ ಅಂತ. ನಮ್ಮ ಪ್ರಕಾರ ಎಲ್ಲ ಹಿಂಗೆ ಹೋಗುತ್ತೆ ಅಂತ. ಓಕೆ, ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ಮಿಬ್ರಿಗೂ ಬಿಕಾಸ್ ಆ ಟೇಸ್ಟೇ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಅಲ್ವಾ. ಸೊ 5-6 ವರ್ಷ ನಮ್ಮಿಬ್ರು ಗೊತ್ತೇ ಆಗ್ಲಿಲ್ಲ ಯಾವ ಬಾಗ್ಲಲ್ಲಿ ಏನು ಗೊತ್ತಾಗಲಿಲ್ಲ. ಆಮೇಲೆ ನಮ್ಗೆ ಗೊತ್ತಾಗ್ ಶುರು ಆಯ್ತು, ಓಕೆ ಅದು ಸೂಪರ್ ಹಿಟ್ಟು, ರೆಕಾರ್ಡ್ ಅಂತೆ, ಇದಂತೆ ಅದಂತೆ ಅಂತ. ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ 4 ಕಣ್ಣಿತ್ತು ವಿಜಿ ಮೇಲೆ. ಬಿಕಾಸ್ ಅವನು ಕ್ರಿಯೇಟಿವ್ಲಿ ಎಷ್ಟಿದ್ದಾನೆ ಅಂದರೆ ಒಂದು ಸೀನ್ ಕೊಟ್ಟರೆ 10 ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ. ನಾನು ಯಾವಾಗಲೂ ಹೇಳ್ತೀನಿ, ವಿಜಿ ಕಂಟ್ರೋಲ್ ಆಗಿ ಮಾಡೋ, ವಿಜಿ ಪ್ಲೀಸ್ ಕೊಡೋ. ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ. ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ, ಬೇರೆದೇ ಸಿನಿಮಾ, ಅದು ಬೇರೆದೇ ಲೈಫ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ವಿಜಿ ಏನೋ ಬೇರೆ ಹೇಳ್ತಾ ಇದ್ದಾನೆ, ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನ್ಸುತ್ತೆ. ಹೌದು, ಎಸ್. ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಪಡ್ತೀಯ. ಅದು ನೋಡಿದ್ರೆ ಅಂತ ಹೇಳಂಗಿಲ್ಲ. ನಾವು ಇಂಟೆನ್ಷನ್ಸು ತುಂಬ ಚೆನ್ನಾಗಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ನನಗೆ ಜೊತೆಗೆ ಖುಷಿ ಆಗಿದ್ದು ನಿಂದು ಅದೇ ನೆಕ್ಸ್ಟ್ ವೀಕ್ ಬರೋದ್ರಿಂದ ನಾನು ಒಂದು ಅಂದ್ಕೊಂಡೆ, ನಾವಿಬ್ಬರು ಸೇರಿ ಒಬ್ಬರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳ್ಳೋಣ, ಅದು ಕೂಡ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ನಮ್ಮಿಬ್ರದ್ದು ಇದು ಏನೋ ಕ್ಲಾಶು ಗೀಶು ಅದೆಲ್ಲ ಯಾವತ್ತೂ ಮಾಡ್ಕೊಂಡಿಲ್ಲ ನಾವು ಲೈಫಲ್ಲಿ. ವಿಜಿ ಯಾರ ಹತ್ರ ಜಗಳ ಆಡೋನೋ ನನಗೆ ಗೊತ್ತಿಲ್ಲ, ನಾನು ಯಾರ ಹತ್ರ ಜಗಳ ಆಡಿನೋ ವಿಜಿಗೆ ಗೊತ್ತಿಲ್ಲ. ಬಟ್ ಈ ಒಂದು ನಮ್ಮಿಬ್ರು 24 ವರ್ಷ ಫ್ರೆಂಡ್ಶಿಪ್ಪಲ್ಲಿ ನಾವಿಬ್ರು ಒಂದಿನಾನು ಒಬ್ರನ್ನೊಬ್ರು ಬೈಕೊಂಡವ್ರಲ್ಲ. ಇಲ್ಲ, ಎದುರುಗಡೆ ಸಿಕ್ತಾಗ ಎಷ್ಟು ನಗಾಡ್ಕೊಂಡು ಹಳೇದೆಲ್ಲ ನೆನ್ಪಿಸ್ಕೊಂಡು ನಮ್ಮ ಕಾಲು ಎಳೆಯೋದು ನಾವೇ. ರಾತ್ರಿ ಊಟ ಮಾಡಿರ್ಲಿಲ್ಲ, ಅವತ್ತು ಬೀಟ್ರೋಟ್ ತಿಂದ್ವಲ್ವಾ, ಅವತ್ತು ಕ್ಯಾರೆಟ್ ತಿಂದ್ವಲ್ಲ, ಬೀನ್ಸ್ ಎತ್ಕೊಂಡ್ ಬಂದಲ್ಲ, ಇವನ್ ಮಾಡೋ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟು ಕ್ಯಾರೆಟ್ ಮೆಲ್ಲಿಗೆ ಎತ್ಕೊಂಡ್ಬಿಡೋಣ. ಹೋಗಿ ನಮ್ಮ ರೂಮಲ್ಲಿ ಇಬ್ರು ಅದೇ ಡಿನ್ನರ್ ನಮ್ಮಿಬ್ರಿಗೆ ಅವತ್ತು ನೈಟ್. ಸೊ ಆ ಥರ ದಿನಗಳು. ಇವತ್ತು ನಮ್ಮ ವಿಜಿ ಒಬ್ಬ ಡೈರೆಕ್ಟರ್ ಆಗಿದ್ದಾನೆ, ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು, ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ವಿಜಿನ ಹೆಚ್ಚು ಇಷ್ಟಪಡೋದು ವೇ ಅವನು ಡೆಡಿಕೇಟ್ ಮಾಡಿದ ರೀತಿ. ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ, ವಿಜಿ ಫ್ಯಾನ್ಸ್ಗಳಿಗೆ, ಸಿನಿಮಾ ಅಭಿಮಾನಿಗಳಿಗೆ. ಇವನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು, ಒಬ್ಬನೇ ಲಗಾಟಿ ಹೊಡಿತಾ ಇರೋನು, ಬ್ಯಾಕ್ ಸಮ್ಮರು, ಫ್ರಂಟ್ ಸಮ್ಮರು, ಫ್ಲಿಪ್ಸು, ಒಬ್ಬನೇ ಓಡೋ. ನಾನು ವಿಜಿ ಏನೋ ಇಷ್ಟು ಮಾಡ್ತಿದ್ಯಾ ಮಗ, ಒಂದು ಪಿಕ್ಚರ್ ಸಿಕ್ಕಿದೆ ಮಗ, ಏನು ಆಕ್ಟ್ರು ಮಚ್ಚ 2 ದಿನ ಕರೆದ, 2 ದಿನಕ್ಕೆ 20 ದಿನ ಪ್ರಾಕ್ಟೀಸ್ ಮಾಡ್ತಿರೋ. ಸೊ ಆ ಥರ ಒಬ್ಬ ಡೆಡಿಕೇಟ್. ಅದಕ್ಕೆ ಏನೋ ಮಾಡ್ಬೇಕಾ ವಿಜಿಗೆ ಹೇಳಿದ್ರು, ವಿಜಿ ಕಂಟ್ರೋಲ್ ಮಾಡೋ, ಪ್ಲೀಸ್ ಕಂಟ್ರೋಲ್ ಮಾಡೋ ವಿಜಿ. ಹೌದು, ನನಗೆ ಹ್ಯಾಪಿ ಫಾರ್ ಹಿಮ್. ಗಣೇಶನ್ ಯಾವಾಗಲೂ ಒಂದೇ ವಿಷಯಕ್ಕೆ ನೆನೆಸ್ಕೋತೀನಿ, ಯಾಕಂದರೆ ಅವ್ನು ಎಲ್ಲೂ ಬದಲಾಗಲೇ ಇಲ್ಲ. ನೀನೆಲ್ಲೂ ಬದಲಾಗಲೇ ಇಲ್ಲ ಮಚ್ಚ, ಯಾವತ್ತೂ ಬದಲಾಗಲಿಲ್ಲ. ನಾನೊಂದ್ಸರಿ ನನ್ನ ಮಗಳನ್ನ ಕರ್ಕೊಂಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು, ನೋಡಮ್ಮ ಅರಮನೆ ಇದು, ಯಾಕೆಂದರೆ ಅರಮನೆ ಅಂತ ಸಿನಿಮಾ ಮಾಡಿದ್ದ, ಅದಕ್ಕೆ ಅರಮನೆಯಲ್ಲಿದ್ದ. ನಾವು ದೇವ್ರು ಯಾವತ್ತೂ ಒಳ್ಳೇದು ಮಾಡ್ತಾನೆ. ಅವ್ನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ. ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ವೋ ಗೊತ್ತಿಲ್ಲಮ್ಮ, ಬಾ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ. ನಿನ್ನ ಒಳ್ಳೆತನ, ನಿನ್ನ ಮನಸ್ಸು, ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸದೇ ಇರೋದು, ಅದು ಯಾವಾಗಲೂ ಅದೇ ನಮ್ಗೆ 18 ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ. ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು, ನೀವೆಲ್ಲ ನೋಡ್ತಿರೋ ಗಣೇಶನ ನಾನು ನೋಡಿದ್ದೀನಿ. ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ, ಅಳಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾ ಇದ್ವಿ. ನಾವಿರುವಷ್ಟೊತ್ತು ನಗ್ತಿರ್ತಿದ್ವಿ. ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ದಂಗೆ ಕಣ್ಣೀರು ಬರ್ತಾನೆ ಇರೋದು. ಏನಾಗ್ತೀವೋ ಏನಾಗತ್ತೋ ಲೈಫು ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಬಂದಿದ್ದು. ನಾನಿವತ್ತು ಗಣೇಶ್ ಸಿನಿಮಾ ಈಗೇನು 15ಕ್ಕೆ ಬರ್ತಾ ಇದೆ, ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗ ಹೇಳಿದೆ, ಈಗ ಅರ್ಜುನ್ ನೀನು ನನಗಾದರೆ
ಎಂಟಾಣಿ ಸೆಂಟು ಹಾಕ್ಕೊಂಡು ನಾನ ಅಂತೆಲ್ಲ ಮಾಡ್ಬಿಟ್ಟೆ. ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ, ನೋಡುತ್ತಾ ಹಂಗಾತ ಬಿದ್ದೋದೆ ನೀನ್ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ, ನಿಂಗೆ ಮಾಡ್ತೀನಿ ನಿನಗೆ ಅಂತ ಹೇಳಿದೆ. ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಇಲ್ಲ, ಹಂಗೆ ಅದೆಲ್ಲ ಗೊತ್ತಿಲ್ಲ, ನನಗೂ ಅದೇ ಥರ ಸಾಂಗ್ ಮಾಡ್ಬೇಕು ನೀನು ಅಂದರೆ ಒಂದು ಖುಷಿ ಅನ್ನಿಸ್ತು ನನಗೆ. ಈಗ ನಾನೊಬ್ಬ ಡೈರೆಕ್ಟರ್ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಗೊತ್ತು ಆಯಿತಾ. ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು, ನಿನ್ನ ಡ್ಯಾನ್ಸು ಗೀನ್ಸು ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ ನಾವೆಲ್ಲ ಕ್ವಾಲಿಟಿ ಡ್ಯಾನ್ಸರ್ಸ್ ಮಚ್ಚ. ಇಲ್ಲ ಮಚ್ಚ, ನೀನು ಸಖತ್ತಾಗಿ ಮಾಡ್ತೀಯೋ, ನನಗೆ ಬರಲ್ಲ, ಇನ್ನು ನನ್ನೇನ ಕರೆದ್ಬಿಟ್ರೆ ಕಷ್ಟ. ನನ್ನೇನ ಡ್ಯಾನ್ಸ್ ಕರೆದ್ರೆ ಮುಗಿದೋಯ್ತು ಅವ್ರ ಕತೆ. ನಿನ್ನ ಫೇವ್ರೇಟ್ ಸ್ಟೆಪ್ ಏನ? ಯಾವ್ದು ಮಚ್ಚ? ಈಗ ನಾನು ಈಗ ನಾನು ನೋಡ್ಕೊಂಡ್ ಬಂದೆ ಮಚ್ಚ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ. ನೋಡುತ್ತಾ ನೋಡೇ ಇದು ದ್ವಾಪರ ಅದು ಸಖತ್ ಖುಷಿ ಅನ್ನಿಸ್ತು. ಆಮೇಲೆ ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ. 100%. ನೀವು ನಂಬಕ್ಕೆ ಆಗಲ್ಲ, ಅಷ್ಟ ಪಾತಾಳ ನೋಡಿದ್ದೀವಿ. ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ. ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ, ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು. ನೀನು ಯಾವಾಗ ಹೇಳ್ತೀಯ? ನಿನ್ಗೆ ಯಾವ ಥರದ್ದು ಇಷ್ಟ ಹೇಳು, ಅಂದರೆ ಆ್ಯಕ್ಷನ್ ಇಷ್ಟನಾ? ಏನು ನೀನು ಸ್ಕ್ರಿಪ್ಟ್ ಮಾಡು, ನೀನು ಯಾವಾಗ ಹೇಳ್ತೀಯ ಗಣಿ ನಾನು ರೆಡಿ ಕಣೋ, ಇಂಥ ದಿನ ಶೂಟಿಂಗನ್ನು ಅವತ್ತು ನಾನು ಅಲ್ಲಿರ್ತೀನಿ. ಒಂದು ಆಸೆ ಮಗ, ಯಾಕೆಂದರೆ ಲೈಫು ಇಬ್ಬರನ್ನು ಒಟ್ಟಿಗೆ ಕಟ್ಕೊಡ್ತು. ಈಗ ನೀನು ಡೈರೆಕ್ಟರ್ ಆಗಿದ್ರು ನಾನು ಕೇಳ್ತಿದ್ದೆ ಮಚ್ಚ ನಂಗೆ ಡೈರೆಕ್ಷನ್ ಮಾಡು, ಈಗ ಮಾಡಿ ನಂಗೆ ಅದಕ್ಕೆ ನಾನು ಮಾಡ್ತೀನಿ. ನೀನು ಸ್ಕ್ರಿಪ್ಟ್ ಮಾಡು, ಎನಿ ಟೈಮ್ ನೀನು ಹೇಳು ಇಂಥ ದಿನ ಶೂಟಿಂಗ್ ಗಣಿ ನಾನು ಮಾಡ್ತೀನಿ, ನಾನು ಅಲ್ಲಿ ಬಂದು ಇಲ್ಲ ಮಾಡ್ಬೇಕು. ಯಾಕೆ ಗೊತ್ತಾ, ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳ್ಳೋದು ನಮಗೆ ಫ್ಯೂಚರಲ್ಲಿ. ನನಗೆ ತುಂಬ ಆಸೆ ಇದೆ. ಇವಾಗ ನಿನ್ನ ಕ್ಯಾಲಿಬರೇ ಬೇರೆ, ನಿನ್ನ ಟ್ಯಾಲೆಂಟೇ ಬೇರೆ. ಬಿಕಾಸ್ ನೀನು ನಿಂತರೆ ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯ, ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಬಿಡ್ತೀಯ. ಅದು ನಿನ್ನ ಕೆಪಾಸಿಟಿ, ದೇವ್ರು ಕೊಟ್ಟಿರೋದು, ಆ ಸರಸ್ವತಿ ಹೊಲ್ದಿರೋದು ನಿನ್ಗೆ ಅದು. ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡಿದಾಗ ಪಟ 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 ಅಂತ ಈ ಹುಳ್ಳಿಕಾಳು ಹುರಿದಂಗೆ ಹುರ್ಕೊಂಡು ಹೋಗ್ತಾ ಇರ್ತೀವಿ. ಅದು ನನಗೆ ಬರಲ್ಲ ಆ್ಯಕ್ಚುಲಿ, ಇರೋದು ಹೇಳ್ತೀನಿ. ನನಗೆ ಬರದಿರೋದು ನಾನು ಒಪ್ಕೋಬೇಕು. ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ, ಆ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅನ್ಕೊತೀನಿ, ಮಾಡಿದ್ರೆ ಒಂದು ಕಾಂಬಿನೇಷನ್ ಮಾಡಬೇಕಿಬ್ರು. ನೀನು ರೆಡಿ ಮಾಡಬೇಕು, ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ. ಹೆಂಗೆ ಅಂದರೆ ನೆನೆಸ್ಕೋಬೇಕು, ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ. ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೇ ಇದ್ದೀನಿ. ಅವನು ನಾಟ್ ಸಿಗ್ಬೇಕು ಅಷ್ಟೇ. ಅದನ್ನು ನಾಟ್ ಸಿಕ್ಕರೆ ಸಕ್ಕತ್ತಾಗಿರೋದು ಮಾಡೋಣ. ಬಿಡೋದೇ ಬೇಡ, ಯಾವುದೇ ಕಾರಣಕ್ಕೂ ಬಿಡೋದು. ಯೋಚನೆ ಮಾಡ್ಬಿಟ್ಟು ಹೇಳಿ ವಿಜಯ್, ಇಂಥ ದಿನ ಗಣಿ ಶೂಟಿಂಗ್ ಶುರು ಬಂದ್ಬಿಡು ಅಂತ. ವಿಲ್ ಸಿಟ್ ಆ್ಯಂಡ್ ವಿಲ್ ಫೈನಲೈಸ್. ಡೆಫಿನೆಟ್ ಆಗಿ ನಂದು ಆಲ್ ದ ಬೆಸ್ಟ್ ನಿನಗೆ. ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವಿಜಯ್. ಲವ್ ಯು. ಆಲ್ ದ ಬೆಸ್ಟ್. ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಂದು. ನಾನು ಬರ್ತೀನಿ, ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ. ಶೋರ್, ನೀನು ನಮ್ಮ ಪ್ರೀ ರಿಲೀಸ್ ಇವೆಂಟ್ಗೆ ಬರ್ತೀನಿ. ಮಾತು ಕೊಡು, ಬರ್ತೀನಿ ಅಂತ. 100% ಬರ್ತೀನಿ. ಇದೇ ಮಾತಾ? 3ನೇ ತಾರೀಕು ಸಾಯಂಕಾಲ ಬರ್ತೀನಿ, 7 ಗಂಟೆಗೆ. ನಾಳೆ? ಹೌದು. ಓಕೆ, ಐಲ್ ಬಿ ವೇಟಿಂಗ್. ಶೋರ್, ಆಯ್ತಾ? ಅಂಡ್ ಅಗೇನ್ ನಿನ್ನ ಪ್ರೀ ರಿಲೀಸ್ ನಾನು ಕರಿಬೇಕಪ್ಪ. ಕರಿತೀನಿ. ನೀನು ಕರೆದ್ರೆ ನಾನು ಬಂದ್ಬಿಡ್ತೀನಿ. ಆಮೇಲೆ 10ನೇ ತಾರೀಕು ಸಾಯಂಕಾಲ ನಾನು ಬರ್ತೀನಿ. 3ಕ್ಕೆ ನಾನು ಬರ್ತೀನಿ, 10ಕ್ಕೆ ನೀನು. ಆಯ್ತು. ಎಲ್ಲಿ ಅದು 10ನೇ ತಾರೀಕು ಸಾಯಂಕಾಲ? ಹೇಳ್ತೀನಿ, ಹುಬ್ಳಿ. 9 ರಿಲೀಸ್ಕೊಂಡು ಬೇಡ. ಹೌದು, ಬಟ್ ನೀವು ಡೋಂಟ್ ಮಿಸ್. ಶೋರ್. ಆಯಿತಾ? ಸೊ ಚೆನ್ನಾಗಿತ್ತು ನಮ್ಮಿಬ್ರದ್ದು. ತುಂಬ ಹೊತ್ತು ಮಾತಾಡಿದ್ರೆ, ಚಿಕ್ಕದಾಗಿ ಮಾತಾಡಿ ಒಬ್ರೊಬ್ರು ಶೇರ್ ಮಾಡ್ಕೊಂಡ್ವಿ ಒಂದಷ್ಟು ಎಕ್ಸ್ಪೀರಿಯನ್ಸ್ನ. ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬೀಟ್ ಪ್ಲಸ್ ಕರ್ನಾಟಕ.